ಸರ್, ಈಗ ಅಧಿಕಾರಿಗಳು ಸಹ ಅವ್ರಿಗೊಂದು ಪ್ರೋಟೋಕಾಲ್ ಇರ್ತದೆ, ಅವರು ಸಹ ಮಾಧ್ಯಮಗಳ ಮುಂದೆ ಬರೋದಾಗಿ ಹಿರಿಯ ಅಧಿಕಾರಿ ದೂರು ಕೊಡಬೇಕಂತ ಅದನ್ನು ಮಾಡಿಲ್ಲ. ಅವರು ಸಹ ತಪ್ಪು ಅಧಿಕಾರಿಗಳಿಗೆ ರೀತಿ ನೀತಿ ಬರೋದಿಲ್ಲ ಸರ್. ಆಗಿದೆ ಅಧಿಕಾರಿಗಳು ಮಾಧ್ಯಮಕ್ಕೆ ಬರೋದು ಇಲ್ಲ ಅಂದಾಗ ಸರ್ಕಾರಿ ದಾಖಲೆಗಳಿಗೆ ಮಾತ್ರ ಅದಿರೋದು. ಯಾವುದೋ ಪ್ರೋಗ್ರಾಮ್ ಘೋಷಣೆ ಮಾಡಿದ್ರೆ, ಯಾವುದಾದ್ರೂ ಸರ್ಕಾರದ ಒಂದು ಕಾರ್ಯಕ್ರಮ ಮಾಡಿದ್ರೆ, ಉದ್ಘಾಟನೆ ಮಾಡಿದ್ರೆ ಅದನ್ನು ಬಂದು ಅವ್ರು ಬ್ರೀಫ್ ಮಾಡೋಂಗಿಲ್ಲ. ಯಾರೋ ಬಂದು ಕೊಲೆ ಮಾಡಿಬಿಟ್ರು ಅಂತ ಇಟ್ಕೋ, ಹಂಗಾರೆ ಹೋಗಿ ಎಲ್ಲಿಗೋಗ್ಬೇಕಾ? ಅವರು ಯಮನ ಹತ್ರ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾ? ಎಲ್ಲಿ ಕೊಡಬೇಕು? ಯಾರೋ ಬಂದು ಕೊಲೆ ಮಾಡಿದ್ರು ಒಂದು ಅಧಿಕಾರಿನ ಅಂತ ಇಟ್ಕೊಳ್ಳಿ, ಎಲ್ಲಿ ಕಂಪ್ಲೇಂಟ್ ಕೊಡಬೇಕು? ಯಾರೋ ಹೊಡೆದ್ರು ಕಂಪ್ಲೇಂಟ್, ಅದು ಕಾನೂನು, ಲಾ, ಕ್ರಿಮಿನಲ್ ಲಾ ಅದು. ಅದಕ್ಕೆ ಯಾವುದೇ ಸರ್ಕಾರದ ಮಾಧ್ಯಮಕ್ಕೆ ಹೋಗಬಾರ್ದು ಅನ್ನೋದೇನು ಇಲ್ಲ. ಅವ್ರಿಗೆ ಈ ಸರ್ಕಾರದಿಂದ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ, ಭಯಭೀತರಾಗಿದ್ದಾರೆ. ಅದಕ್ಕೆ ಮಾಧ್ಯಮದ ಶರಣೋಗಿದ್ದಾರೆ. ಮಾಧ್ಯಮ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದೆ, ತಪ್ಪೇನು? ನೆಕ್ಸ್ಟು ಅಲ್ಲ ಅಲ್ಲಿ ಇನ್ನ ಅದಕ್ಕೆ ನಾನು ಅದನ್ನು ಕೇಳಿದೆ, ಹೇಳಿಲ್ಲ, ಅದಕ್ಕೆ ಅದನ್ನು ಹೇಳ್ಬಿಡಿ. ಈಗ ಅದೇ ಕಾಂಗ್ರೆಸ್ ಕೇಳ್ತಾ ಇದೆಯಾ, ಅದನ್ನು ಹೇಳ್ತಾ ಇದ್ದೀನಿ. ನೀನು ಕೇಳಿಲ್ಲ, ನಾನೇ ಹೇಳ್ತೀನಿ. ಸಿ ಟಿ ರವಿ ಕೇಸಲ್ಲಿ ಸಿ ಟಿ ರವಿ ಅಂದ್ರಲ್ಲ ಅಂತ ಕೇಳಿದರೆ, ಆಯ್ತಪ್ಪ, ಸಿ ಟಿ ರವಿದಾದಾಗ ಹೆಂಗೆ ಅರೆಸ್ಟ್ ಮಾಡಿದ್ರಿ ಅವ್ರನ್ನ? ವಿಧಾನಸೌಧ ಹತ್ರನೇ ಬಂದು ಅರೆಸ್ಟ್ ಮಾಡಿದ್ರಿ. ತಗೊಂಡೋಗಿ ಕಾಡು, ಮೇಡು, ಕ್ವಾರಿ, ಕಬ್ಬನ ಗದ್ದೆಗಳು ಎಲ್ಲ ಒಂದೇ ಇರೋ. ಮುಗಿಸ್ಬಿಡ್ತೀನಿ ಹೇಳ, ಆಮೇಲೆ ಇನ್ನೂ ಯಾರ್ಯಾರ್ದು ಹೆಸರು ಹೇಳ್ಬೇಕಾದ್ರೆ. ಸುತ್ತಿಸ್ತಿರಲ್ಲ, ಇವ್ರನ್ನ ಯಾಕೆ ಸುತ್ತಿಸಿಲ್ಲ? ಇವ್ರನ್ನೆಲ್ಲ ಕಾಡು ಮೇಡು ಯಾವಾಗ ಸುತ್ತಿಸ್ತೀರಾ? ಕ್ವಾರಿ ಯಾವಾಗ ತೋರಿಸ್ತೀರಾ? ಕಬ್ಬನ ಗದ್ದೆ ಯಾವಾಗ ತೋರಿಸ್ತೀರಾ ಇವ್ರಿಗೆ? ಅದರಿಂದ ನೀವು ತಪ್ಪು ಮಾಡ್ತಾ ಇದ್ದೀರಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.